ಇವತ್ತು ನಾನು ಇಲ್ಲಿಗೆ ಪತ್ರಿಕಾಗೋಷ್ಠಿಗೆ ಬರೋದಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದರೆ, ನಿನ್ನೆ ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಪೀಠಾಧ್ಯಕ್ಷರನ್ನಾಗಿ ನಾವು 8 ವರ್ಷಗಳ ಹಿಂದೆ ವಚನಾನಂದ ಶ್ರೀಗಳವರನ್ನು ಆಯ್ಕೆ ಮಾಡಿದ್ವಿ. ಆ ವಚನಾನಂದ ಶ್ರೀಗಳು 8 ವರ್ಷಗಳ ಕಾಲ ನಮ್ಮ ಪೀಠದಲ್ಲಿ ಪೀಠಾಧ್ಯಕ್ಷರಾಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಅವರ ಆಚಾರ ವಿಚಾರ ನಡೆ ನುಡಿ ಅಂತಕ್ಕಂಥ ಅನೇಕ ವಿಚಾರಗಳಲ್ಲಿ ನಾವು ತಿರ್ತಕ್ಕಂಥ ಭಾಳಷ್ಟು ಪ್ರಯತ್ನಗಳನ್ನು ಮಾಡಿದಾಗ್ಯೂ ಕೂಡ ಆ ಪ್ರಯತ್ನದಲ್ಲಿ ನಾವು ವಿಫಲರಾಗಿ ಅವರ ಧೋರಣೆಗಳು ಅದೇ ರೀತಿ ಮುಂದುವರೆದಿದ್ದರ ಒಂದು ಪರಿಣಾಮವಾಗಿ ನಿನ್ನೆ ಅವರನ್ನು ನಾವು ಪೀಠದಿಂದ ಪದಚ್ಯುತಿಗೊಳಿಸ್ತಕ್ಕಂಥ ಅನಿವಾರ್ಯ ಸಂದರ್ಭ ನಿರ್ಮಾಣ ಆಗಿತ್ತು. ಇವತ್ತು ಏನು ಸ್ವಾಮೀಜಿಗಳ ಆಚಾರ ವಿಚಾರಗಳನ್ನು ತಿದ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಟ್ರಸ್ಟಿನ ಎಲ್ಲ ಹಿರಿಯರು ಸಾಕಷ್ಟು ರೀತಿಯಲ್ಲಿ ಅವರಿಗೆ ತಿಳುವಳಿಕೆಯನ್ನು ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಏನು ನಾವು ಇತ್ತೀಚೆಗೆ ಬಲವಾಗಿ ಮಾಡಿದ್ವಿ. ನನ್ನ ಆಚಾರ ವಿಚಾರಗಳನ್ನು ತಿದ್ಕೊಳ್ಳೋದಕ್ಕೆ ಮತ್ತೆ ನನ್ನ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾರೆ ಟ್ರಸ್ಟಿಗಳು ಅನ್ನೋಂಥ ಒಂದು ಕಾರಣದಿಂದ ಸ್ವಾಮೀಜಿಗಳು ಈ ವಿಚಾರವನ್ನು ಡೈವರ್ಟ್ ಮಾಡಬೇಕು ಅಂತೇಳಿ, ದಿಕ್ಕನ್ನು ಬದಲು ಮಾಡಬೇಕು ಅಂತೇಳಿ ಕೆಲವು ಭಕ್ತರಿಗೆ ಕಟ್ಕೊಂಡು ಲೆಕ್ಕ ಕೊಡಿ ಚಳುವಳಿ ಅನ್ನೋದನ್ನು ಪ್ರಾರಂಭ ಮಾಡಿದರು. ಈ ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿನ ಪ್ರಾರಂಭ ಮಾಡಿದ್ದೆ ಈ ಒಂದು ಸಂಪೂರ್ಣವಾಗಿ ನನ್ನನ್ನು ತಿರ್ತಕ್ಕಂಥ ಪ್ರಯತ್ನವನ್ನು ಟ್ರಸ್ಟಿಗಳು ಮಾಡಬಾರ್ದು, ಇದನ್ನು ದಿಕ್ಕು ತಪ್ಪಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅದರಲ್ಲಿ ರಾಣೆಬೆನ್ನೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರು ಮಠದಲ್ಲಿ ಬಂದು ಪದೇ ಪದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನಾನು 1.5 ಕೋಟಿ ರೂಪಾಯಿ ಹಣವನ್ನು ಒಂದು ತಿಂಗಳಿಗೆ 4 ಲಕ್ಷ ರೂಪಾಯಿದಂತೆ ಸುಮಾರು 40 ತಿಂಗಳ ಕಾಲ ನಾನು ಪೀಠ ನಡೆಸೋದಕ್ಕೆ ಕೊಟ್ಟಿದ್ದೆ ಅಂತಕ್ಕಂಥ ಮಾತನ್ನ ಅರುಣ್ ಕುಮಾರ್ ಅವರು ಹೇಳ್ತಾರೆ. ಈ ನಾನು ಪತ್ರಿಕಾಗೋಷ್ಠಿಯ ಮುಖೇನ ಮಾನ್ಯ ಮಾಜಿ ಶಾಸಕರಾದಂಥ ಅರುಣ್ ಕುಮಾರ್ ಅವ್ರನ್ನ ಕೇಳ್ತೀನಿ, 1.5 ಕೋಟಿ ರೂಪಾಯಿ ಮಠಕ್ಕೆ ದಾನ ಕೊಡ್ತಕ್ಕಂಥ ಶಕ್ತಿ ಅರುಣ್ ಕುಮಾರ್ ನಿನಗಿದೆನಾ? ಇವತ್ತು ನಿನ್ನ ಚುನಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮನೇನ ಮತ್ತೆ ನನ್ನ ಕಾವ್ಯ ಟೆಕ್ಸ್ಟೈಲ್ ಅಂತಕ್ಕಂಥ ಹರಿಹರದಲ್ಲಿರ್ತಕ್ಕಂಥ ಒಂದು ಆ ಕಟ್ಟಡವನ್ನು ಇವತ್ತು ನಾನು ಬೇರೊಬ್ಬರಿಗೆ ಬರೆದು ಕೊಟ್ಟು ನಿನಗೆ ಕೋಟ್ಯಾಂತರ ರೂಪಾಯಿ ಗಂಟ್ಲೆ ಅಕೌಂಟಲ್ಲಿ ಸಾಲವನ್ನು ಕೊಡಿಸಿದ್ದೀನಿ. ಇವತ್ತು ನೀನು ಕೊಟ್ಟವರಿಗೆ ಯಾರಿಗೂ ಕೂಡ ಸಾಲ ಕೊಡೋಕ್ಕೆ ನಿನ್ನ ಕೈಲಿ ಆಗದೇ ಇರತಕ್ಕಂಥ ಒಬ್ಬ ಮನುಷ್ಯ ನೀನು ಮಠಕ್ಕೆ 1.5 ಕೋಟಿ ರೂಪಾಯಿ ಹಣವನ್ನು ಕೊಡೋದಕ್ಕೆ ನಿನ್ನ ಹತ್ರ ಹಣ ಎಲ್ಲಿಂದ ಬರ್ತದೆ? ಇವತ್ತು ನೀನು ಹತ್ಕೊಂಡು ಓಡಾಡ್ತಕ್ಕಂಥ ಕಾರ್ ಏನಿದೆ, ನೀನೊಂದು ಬ್ಲಾಕ್ ಸ್ಕಾರ್ಪಿಯೋ ಕಾರಲ್ಲಿ ನೀನು ಓಡಾಟ ಮಾಡ್ತೀಯ. ಆ ಕಾರು ನಂದು. ನನ್ನ ಪೆಟ್ರೋಲ್ ಬಂಕ್ ಹೆಸರಿಗೆ ನಿನಗೆ ಕಾರನ್ನು ನಾನು ಲೋನ್ ಮುಖೇನ 25 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಬಿಟ್ಟು ನಿನಗೆ ಕಾರನ್ನು ಕೊಟ್ಟಿದ್ದೀನಿ. 3 ವರ್ಷಗಳ ಕಾಲದಿಂದ ಆ ಕಾರಲ್ಲಿ ನೀನು ಇಡೀ ನಿನ್ನ ಕ್ಷೇತ್ರವನ್ನು ಸುತ್ತಾಡ್ತಾ ಇದೆಯಾ. ಇವತ್ತು ನಿನ್ನ ವ್ಯಕ್ತಿತ್ವ, ನಿನ್ನ ಆರ್ಥಿಕವಾದಂಥ ಸಬಲತೆ ಎಷ್ಟಿದೆ ಅಂತ ಹೇಳಿದರೆ, ನೀನು 7 ತಿಂಗಳಿಂದನೂ ನಾನು ಕೊಡಿಸಿರ್ತಕ್ಕಂಥ ಕಾರ್ಗೆ ಇನ್ಸೂರೆನ್ಸ್ ಕಟ್ಟಕ್ಕೆ ನಿನ್ನ ಕೈಲಾಗಿಲ್ಲ 20,000 ರೂಪಾಯಿನ. ನಾನು ಅದನ್ನು ನಿನ್ನೆಲ್ಲಿ ಮೊನ್ನೆ ಚೆಕ್ ಮಾಡಿ ಆ ಇನ್ಸೂರೆನ್ಸ್ ಇಲ್ದಂಗೆ 7 ತಿಂಗಳ ಕಾಲ ನೀನು ಕಾರ್ ಹೊಡೆದಿದೆಯಾ, ಯಾರ ಮೇಲಾದ್ರೂ ಅನಾಹುತ ಮಾಡಿದರೆ ಅದಕ್ಕೆ ನಾನು ತಲೆದಂಡ ಕಟ್ಟಬೇಕಾಗ್ತದೆ ಅನ್ನೋ ಕಾರಣದಿಂದ ಈಗ 4 ದಿವಸದಿಂದ 20,600 ರೂಪಾಯಿ ಹಣ ಕಟ್ಟಿ ಆ ಕಾರ್ಗೆ ಇನ್ಸೂರೆನ್ಸ್ ಮಾಡಿಸಿದ್ದೀನಿ. ಕೇವಲ 20,000 ರೂಪಾಯಿ ಇನ್ಸೂರೆನ್ಸ್ ಮಾಡಿಸೋದಕ್ಕೆ ನಿನ್ನ ಹತ್ರ ಹಣ ಇಲ್ಲ. 1.5 ಕೋಟಿ ರೂಪಾಯಿ ಹಣವನ್ನು ಪಂಚಮಸಾಲಿ ಗುರುಪೀಠಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿ ಬಾಯಿಗೆ ಬಂದಂತೆ ಮಾಧ್ಯಮಗಳ ಎದುರಿಗೆ, ಸಮಾಜದ ಜನರ ಎದುರಿಗೆ ನೀನು ಮಾತನಾಡ್ತೀಯ. ನಿನಗೆ ಆ ಶಕ್ತಿ ಇದೆನಾ? 2019 ಡಿಸೆಂಬರ್ ತಿಂಗಳಲ್ಲಿ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ನಿನಗೆ ಅಫಿಡವಿಟ್ ಮಾಡಿಸ್ಕೊಟ್ಟವ್ ನಾನು. ಅವತ್ತು ನಿನಗೆ ಚುನಾವಣೆಗೆ ಖರ್ಚು ಮಾಡೋದಕ್ಕೆ ಏನವತ್ತು ಚುನಾವಣಾ ಆಯೋಗದವರು 35 ಲಕ್ಷ ರೂಪಾಯಿ ಮಾಡಿದ್ರು, ಅಷ್ಟೂ ಕೂಡ ನಿನಗೆ ಆದಾಯ ಇರಲಿಲ್ಲ. ನಿನ್ನ ಅಫಿಡವಿಟಲ್ಲಿದೆ, ನನ್ನ ಹತ್ರ ಎಲ್ಲ ದಾಖಲೆಗಳಿದ್ದಾವೆ. ಎಲ್ಲಿಂದ ಕೊಟ್ಟೆ ನೀನು 1.5 ಕೋಟಿ?
1.5 ಕೋಟಿ ಕೊಟ್ಟವನು ರಸೀದಿ ಯಾಕೆ ಪಡೆದಿಲ್ಲ ನೀನು? ಬಾಯಿಗೆ ಬಂದಂತೆ ಮಾತನಾಡ್ತಕ್ಕಂಥ ಪ್ರವೃತ್ತಿನ ನೀನು ಬಿಡಬೇಕು. ಇವತ್ತು ಭಾಳ ರಾಜಾರೋಷವಾಗಿ ನೀನು ಅಲ್ಲಿ ಮಾತಾಡ್ತೀಯ. ಇವತ್ತು ಈ ಪತ್ರಿಕಾ ಗೋಷ್ಠಿಯ ಮುಖೇನ ನಿನಗೆ ಆಗ್ರಹ ಪಡಿಸ್ತೇನೆ, ನಾನು ಕೊಟ್ಟಿರ್ತಕ್ಕಂಥ ಕಾರನ್ನ, ನಾನು ಈ ಕ್ಷಣದಲ್ಲೂ ಲೋನ್ ಕಟ್ತಾ ಇರ್ತಕ್ಕಂಥ ಆ ಕಾರನ್ನ ನೀನು ಮರ್ಯಾದಸ್ಥ, ನೀನು ಭಾಳ ಸ್ವಾಭಿಮಾನಿ ಅಂತೇಳಿ ನೀನು ಮಾತನಾಡ್ತೀಯ. ನಿನಗೇನಾದ್ರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ಇನ್ನು 24 ಗಂಟೆಗಳ ಒಳಗೆ ನನ್ನ ಹೆಸರಿಗಿರ್ತಕ್ಕಂಥ ಕಾರನ್ನು ನನ್ನ ಮನೆ ಮುಂದೆ ನೀನು ಬಿಟ್ಟು ಹೋಗಬೇಕು. ಇಲ್ಲ ಅನ್ನೋದಾದರೆ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟು ಆ ಕಾರನ್ನು ನನ್ನ ಮನೆ ಹತ್ರ ತರಿಸ್ಕೊಳ್ತೀನಿ. ಏನಾದರೂ ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಮುಂದಿನ ದಿನದಲ್ಲಿ ಇನ್ನೂ ಭಾಳಷ್ಟು ಎಚ್ಚರಿಕೆಯಿಂದ ನೀನು ಮಾತನಾಡಬೇಕು. ನಿನ್ನ ಬಂಡವಾಳ ಭಾಳವಷ್ಟು ನನ್ನ ಹತ್ರ ದಾಖಲೆಗಳಿದ್ದಾವೆ. ಎಚ್ಚರಿಕೆಯಿಂದ ಮಾತಾಡು ಅಂತೇಳಿ ಈ ಮೂಲಕ ನಾನು ನಿನಗೆ ಆಗ್ರಹ ಪಡಿಸ್ತೇನೆ. ನನ್ನ ಪೆಟ್ರೋಲ್ ಬಂಕ್ ಹೆಸರಿಂದ ಕೊಡಿಸಿದ್ದೀನಿ. ನನಗೆ ಬೀಗರು ಅವರು, ಇವತ್ತು ನನ್ನ ಬೀಗ ಅವನನ್ನ ಆರ್ಥಿಕವಾಗಿ ಏನನ್ನೂ ಸಬಲ ಇಲ್ಲದೆ ಇರ್ತಕ್ಕಂಥ ಇಟ್ಟಿಗೆ ಬಟ್ಟೆ ಒಳಗೆ ಇದ್ದಂಥ ಮನುಷ್ಯನನ್ನು ಅವತ್ತಿನ ಈ ವಚನಾನಂದ ಸ್ವಾಮಿಗಳು, BC ಉಮಾಪತಿ ಅವರು, ನಾವೆಲ್ಲರೂ ಸೇರಿ ಆತನನ್ನು ಕರ್ಕೊಂಡೋಗಿ ಇವತ್ತು ಒಬ್ಬ ಶಾಸಕನನ್ನಾಗಿ ಮಾಡೋದಕ್ಕೆ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯೋರು ಅನ್ನೋಂಥ ಒಂದು ಗಾದಿ ಮಾತಿದೆ. ಇವತ್ತು ಉಪ್ಪು ತಿಂದ ಮನೆಗೆ ಅರುಣ್ ಕುಮಾರ್ ದ್ರೋಹ ಬಗೆದಿದ್ದಾನೆ. ಇವತ್ತು ನಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಅಡ ಇಟ್ಟು ನಾವಿವತ್ತು ಸಾಲ ಸೂಲವನ್ನು ಕೊಡಿಸಿ ಇವತ್ತು ನಮ್ಮನ್ನು ಬೀದಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಲ್ದಲೇ ನಮ್ಮ ವಿರುದ್ಧ ಇವತ್ತು ಆಪಾದನೆಗಳನ್ನು ಅರುಣ್ ಕುಮಾರ್ ಮಾಡೋದಕ್ಕೆ ನಿಂತಿದ್ದಾನೆ. ಕೇವಲ ನನ್ನ ಆಸ್ತಿ ಅಡ ಇಟ್ಟು ಕೋಟ್ಯಾಂತರ ರೂಪಾಯಿ ಸಾಲ ಕೊಡಿಸಿರೋದಲ್ಲ, ಇವತ್ತು ನಾನು ಹೆಸರು ಹೇಳೋದಿಲ್ಲ, ಭಾಳ ದೊಡ್ಡವರು ಅವನನ್ನು ಸಾಕಿ ಸಲುವಿದಂಥ ಈ ಒಂದು ದಾವಣಗೆರೆ ನಗರದ ಪ್ರತಿಷ್ಠಿತ ಒಬ್ಬ ವ್ಯಕ್ತಿ ಹತ್ರನೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದು ಇವತ್ತು ಸಾಲವನ್ನು ಏನಾದ್ರೂ ಮಾಡಿ ಮುಟ್ಗೋಲು ಹಾಕಬೇಕು, ಸಾಲನ ಕೊಡದೆ ವಂಚಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅರುಣ್ ಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ಆ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಈ ವಂಚನೆ ಮಾಡೋದು ಈ ರೀತಿ ವಂಚನೆ ಅಲ್ಲ ಅರುಣ್ ಕುಮಾರ್ ಮಾಡೋದು. ವಂಚನೆ ಮಾಡೋದು ಅಂತ ಹೇಳಿದ್ರೆ ಕೈಲಾಗದೆ ಹೋದರೆ ಇವತ್ತೆಲ್ಲ ನಾಳೆ ಕೊಡ್ತೀನಿ ಅಂತ ಅನ್ಬೇಕು. ಆದರೆ ಈ ರೀತಿಯಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದರೆ ನೀನು ವಂಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಣ ಕೊಟ್ಟಂಥವ್ರಿಗೆ ಯಾವ ರೀತಿ ವಸೂಲಿ ಮಾಡಬೇಕು ಅಂತಕ್ಕಂಥ ದಾರಿನೂ ಚೆನ್ನಾಗಿ ಗೊತ್ತಿರ್ತದೆ. ಆ ದಾರಿಗೆ ನಾವು ಹೋಗಿ ಬರಬೇಕಾಗ್ತದೆ. ಏನು ಕಾರಣಕ್ಕೆ ಆರೋಪ? ನಾವು ಕೊಟ್ಟಿರ್ತಕ್ಕಂಥ ಸಾಲವನ್ನು ಕೇಳಿಬಿಟ್ಟರು, ನಮ್ಮಿಂದ ವಸೂಲಿ ಮಾಡಿಬಿಟ್ಟರು ಅನ್ನೋಂಥ ಕಾರಣದಿಂದ ನಾನು ಅವನ ಮೇಲೆ ನಾನು ಅಡ ಇಟ್ಟು ಸಾಲ ಕೊಡಿಸಿರ್ತಕ್ಕಂಥ ಆಸ್ತಿನ ಬಿಡಿಸ್ಕೊಡ್ಬೇಕು ಅಂತೇಳಿ ಅವನಿಗೆ ನಾನು ಪದೇ ಪದೇ ಕೇಳ್ತಾ ಇದ್ದೆ. ಆಮೇಲೆ ನಾವು ಯಾರ್ಯಾರ ಹತ್ರ ಸಾಲಗಳನ್ನು ಕೊಡಿಸಿದ್ದೀವಿ ಚುನಾವಣೆಗೆ ಅವುಗಳನ್ನೆಲ್ಲ ನೀನು ಕೊಡಬೇಕು ಅಂತಕ್ಕಂಥ ಮನವಿನ ಪದೇ ಪದೇ ನಾವು ಮಾಡ್ತಾ ಇದ್ವಿ. ಇವತ್ತು ಅದನ್ನೆಲ್ಲದನ್ನು ಕೂಡ ಕೇಳ್ತಾರೆ, ನನ್ನ ಮೇಲೆ ಪ್ರೆಸರ್ ಮಾಡ್ತಾರೆ ಅನ್ನೋಂಥ ಕಾರಣದಿಂದ ಈ ಸುಳ್ಳು ಆರೋಪವನ್ನು ಅರುಣ್ ಕುಮಾರ್ ಮಾಡ್ತಾನೆ. ಅರುಣ್ ಕುಮಾರ್ಗೆ 1.5 ಕೋಟಿ ಅಲ್ಲ, ಇವತ್ತು 15 ಲಕ್ಷ ರೂಪಾಯಿ ಕೊಡೋದಕ್ಕೂ ಕೂಡ ಆತನ ಹತ್ರ ಶಕ್ತಿ ಇಲ್ಲ. ಆತನ ಆರ್ಥಿಕ ಸ್ಥಿತಿ, ಆತ ಎಷ್ಟು ವ್ಯಾವಹಾರಿಕವಾದಂಥ ಜ್ಞಾನಸ್ಥ, ರಾಜಕೀಯ ಜ್ಞಾನಸ್ಥ ಅನ್ನೋದನ್ನು ನನಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ. ಈ ಆರೋಪಗಳಲ್ಲಿ ಉರುಳಿಲ್ಲ. ಹಾಗಾಗಿ ಇಂಥ ಸುಳ್ಳು ಆರೋಪಗಳನ್ನು ಮಾಡೋದನ್ನು ಅರುಣ್ ಕುಮಾರ್ ಬಿಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಇದ್ರ ಜೊತೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.